ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ಎಲ್ಲ ಪರೀಕ್ಷೆಗೆ ಅತ್ಯಂತ ಉಪಯುಕ್ತಕಾರಿಯಾದಂತಹ ಸಮಾನಾರ್ಥಕ ಪದಗಳು ಸಿರಿಗನ್ನಡ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಸಮಾನಾರ್ಥಕ ಪದಗಳನ್ನು ನಾನೊಂದು ಲೀಸ್ಟ್ ಮಾಡಿದ್ದೀನಿ. ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇ ಪದ ತರಾವರಿ. ತರಾವರಿ ಅಂತಂದರೆ ವಿಧ ವಿಧವಾದ. ಲಪ್ಪಟೆ. ಲಪ್ಪಟೆ ಅಂತಂದರೆ ತಲೆಗೆ ಸುತ್ತಿದ ಬಟ್ಟೆ. ಪಡ್ಪೋಷಿ. ಬೈಬೇಕಾದ್ರೆ ನಾವು ಬೈತಿರ್ತೀವಿ ಪಡ್ಪೋಷಿ ಅಂತೇಳಿ. ಪಡ್ಪೋಷಿ ಮೀನಿಂಗ್ ಏನು ಅಂತಂದರೆ ಕೆಲಸಕ್ಕೆ ಬಾರದ. ದಾಕ್ಷಿಣ್ಯ. ದಾಕ್ಷಿಣ್ಯ ಅಂತಂದರೆ ಸಂಕೋಚ ಅಥವಾ ಹಿಂಜರಿಕೆ. ಮರ್ಜಿ. ಮರ್ಜಿ ಅಂತಂದರೆ ಅವ್ರ ಮರ್ಜಿ ಇವ್ರ ಮರ್ಜಿ ಅಂತಿಲ್ಲ, ಅವ್ರ ಇಷ್ಟ ಅಂತ ಅರ್ಥ. ಇಷ್ಟ ಅಥವಾ ಧೋರಣೆ. ಶುಶ್ರೂಷೆ ಅಂತಂದರೆ ಉಪಚಾರ ಅಥವಾ ಸೇವೆ. ಚವರ್ಣ. ಚವರ್ಣ ಅಂತಂದರೆ ಅಗಿದು ತಿನ್ನುವುದು. ರಾಜಿ. ರಾಜಿ ಅಂದರೆ ಗುಂಪು. ಶ್ರವಿಸು. ಮುಂದಿನ ಪದ ಶ್ರವಿಸು. ಶ್ರವಿಸು ಅಂತಂದರೆ ಒಸರು ಅಥವಾ ಜಿನಗು ಅಂತ ಅರ್ಥ. ಮುಂದಿನ ಪದ ಉಚ್ಚಿಷ್ಟ. ಉಚ್ಚಿಷ್ಟ ಅಂದರೆ ಎಂಜಲು. ಉಚ್ಚಿಷ್ಟ ಅಂದರೆ ಎಂಜಲು. ಇದೊಂದು ಪ್ರಮುಖವಾದಂತಹ ಪದವಾಗಿದೆ ನೋಡಿ. ಮುಂದಿನ ಪದ ಒಸರು. ಒಸರು ಅಂತಂದರೆ ಜಿನಗು ಅಂತ ಅರ್ಥ. ಲೋಕಾಭಿರಾಮ ಅಂತಂದರೆ ಸಹಜವಾಗಿ. ಲೋಕಾಭಿರಾಮ ಅಂತಂದರೆ ಸಹಜವಾಗಿ. ಪಾಶ. ಪಾಶ ಅಂದರೆ ಹಗ್ಗ. ಇದು ಒಂದ್ಸರಿ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಒಂದು ಸಮಾನಾರ್ಥಕ ಪದವಾಗಿದೆ ಸ್ನೇಹಿತರೆ. ಮುಂದಿನ ಪದ ಪರಾಂಬರಿಸು. ಗಮನಿಸು ಅಥವಾ ಪರಿಶೀಲಿಸು. ಪಟ್ಟಿಂಗ. ಪಟ್ಟಿಂಗ ಅಂತಂದರೆ ತುಂಟ ಅಥವಾ ಬಂಡ ಅಂತ ಅರ್ಥ. ತುಂಟ ಅಥವಾ ಬಂಡ. ಭಾಳ ಬಂಡದನ ಅಂತ ಹೇಳ್ತಿರ್ತೀವಲ್ಲ, ಪಟ್ಟಿಂಗ. ವಾತಾಯನ. ವಾತಾಯನ ಅಂತಂದರೆ ಕಿಟಕಿ. ಹಾಲಾಹಲ ಅಂತಂದರೆ ವಿಷ. ಪಗಡಿ ಅಂತಂದರೆ ಕಾಣಿಕೆ ಅಥವಾ ಗೌರವ. ಪಗಡಿ ಅಂದರೆ ಕಾಣಿಕೆ ಅಥವಾ ಗೌರವ. ಪಿಳ್ಳನ್ಗೋಯಿ ಅಂತಂದರೆ ಕೊಳಲು. ಹರವು. ಹರವು ಅಂತಂದರೆ ವಿಸ್ತಾರ. ವಾಹಿನಿ ಅಂತಂದರೆ ನದಿ. ನೋಡಿ, ಇದು ಕೂಡ ಒಂದು ಪ್ರಮುಖವಾದಂತಹ ಪದ. ವಾಹಿನಿ ಅಂತಂದರೆ ನದಿ. ತಿರಿ ಅಂದರೆ ಭಿಕ್ಷೆ ಬೇಡು. ತಿರಿ ಅಂದರೆ ಭಿಕ್ಷೆ ಬೇಡು. ಅಂಧಕಾರ. ಅಂಧಕಾರ ಅಂತಂದರೆ ಕತ್ತಲೆ ಅಥವಾ ತಿಮಿರ್. ಕತ್ತಲೆ ಅಥವಾ ತಿಮಿರ್. ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ಪದವಾಗಿದೆ ಸ್ನೇಹಿತರೆ. ತಿಮಿರ್. ತಿಮಿರ್ ಅಲ್ಲಿ ಕೇಳ್ಬೋದು. ತಿಮಿರ್ ಪದದ ಅರ್ಥ ಏನು ಅಂತ ಕೇಳ್ಬೋದು. ಕತ್ತಲೆ ಅಂತ ಅರ್ಥ. ಬಟ್ಟೆ. ಬಟ್ಟೆ ಅಂತಂದರೆ ಮಾರ್ಗ ಅಥವಾ ದಾರಿ. ಕೆಚ್ಚೇವು ಅಂತಂದರೆ ಕತ್ತರಿಸುತ್ತೇವೆ. ಕೆಚ್ಚೇವು ಅಂತಂದರೆ ಕತ್ತರಿಸುತ್ತೇವೆ. ಕರಣ ಅಂತಂದರೆ ಒಡಲು ಅಥವಾ ಶರೀರ. ಕರಣ ಅಂತಂದರೆ ಒಡಲು ಅಥವಾ ಶರೀರ. ಕಾರಿರುಳು. ಕಾರಿರುಳು ಅಂತಂದರೆ ದಟ್ಟವಾದ ಕತ್ತಲೆ. ಕಾರಿರುಳು ಅಂತಂದರೆ ದಟ್ಟವಾದ ಕತ್ತಲೆ. ಅಂಗ್ರಿ. ಅಂಗ್ರಿ ಅಂತಂದರೆ ಪಾದ ಅಂತ ಅರ್ಥ. ಅಂಗ್ರಿ ಅಂದರೆ ಪಾದ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಪಾದ ಚರಣ ಅಂತ ಅರ್ಥವನ್ನು ಕೊಡುತ್ತೆ. ಅನುವರ. ಅನುವರ ಅಂತಂದರೆ ಯುದ್ಧ. ಅನುವರ ಅಂತಂದರೆ ಯುದ್ಧ. ಕೃತಾಂತ. ಕೃತಾಂತ ಅಂತಂದರೆ ಯಮ. ಕೃತಾಂತ ಅಂತಂದರೆ ಯಮ. ಪ್ರಮುಖವಾದಂಥ ಪದಗಳನ್ನು ಬರೆದಿದ್ದೀನಿ ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ. ದಂಡು. ದಂಡು ಅಂತಂದರೆ ಸೈನ್ಯ. ದಂಡು ಅಂದರೆ ಸೈನ್ಯ. ರೀಪುಬಲ ಅಂತಂದರೆ ವೈರಿ ಸೈನ್ಯ. ರೀಪುಬಲ ಅಂತಂದರೆ ವೈರಿ ಸೈನ್ಯ. ಮೋಹರ ಅಂತಂದರೆ ಸೈನ್ಯ. ಅರಿಬಲ ಅಂತಂದರೆ ವೈರಿ ಸೈನ್ಯ. ನೋಡಿ, ರೀಪುಬಲ ಅಂತಂದರೂ ವೈರಿ ಸೈನ್ಯ, ಅರಿಬಲ ಅಂತಂದರೂ ಕೂಡ ವೈರಿ ಸೈನ್ಯ ನೋಡಿ. ಇಂದೂದರ. ಇಂದೂದರ ಅಂತಂದರೆ ಚಂದ್ರನನ್ನು ಧರಿಸಿರುವವ. ಅಂದರೆ ಯಾರೋ ಚಂದ್ರನನ್ನು ಯಾರು ಧರಿಸ್ಕೊಂಡಿದ್ದಾರೆ? ಶಿವ. ಶಿವನ ಒಂದು ಮೀನಿಂಗ್ ಇಂದೂದರ. ಇಂದೂಧರ. 7ನೇ ತರಗತಿಯಲ್ಲಿ ಬರುವಂತಹ ಪ್ರಮುಖವಾದಂಥ ನಾನು ಸಮಾನಾರ್ಥಕ ಪದಗಳನ್ನು ಬರೆದಿದ್ದೀನಿ, ಲೀಸ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು 8ನೇ ತರಗತಿಯಲ್ಲಿ ಬರುವಂತಹ ಪ್ರಮುಖ ಸಮಾನಾರ್ಥಕ ಪದಗಳನ್ನು ಲೀಸ್ಟ್ ಮಾಡಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಬಾಯ್.